ಎಂತ ಅಹಂಕಾರ, ನಾನ ಮಾಡಾಕತ್ತೀನಿ, ನಾನಾ ಕಟ್ಸಾಕತ್ತೀನಿ, ಇದನ್ನೆಲ್ಲ ನಾನಾ ಕಟ್ಸಿ ನಾನು ಅಹಂಕಾರ ಬಂದಿರ್ತದೆ ಸಿದ್ದರಾಮಗ. ಆ ಸಿದ್ದರಾಮನ ಅಹಂಕಾರ ಕಳಿಯಾಕ ಅಲ್ಲಮ ಪ್ರಭುದೇವರು ಅಲ್ಲಿ ಹೋಗಿರ್ತಾರ. ಆಗ ಅಲ್ಲಿ ಇರ್ತಕ್ಕಂಥವನ ಅಹಂಕಾರವನ್ನ ಕಳೆದು ಏನ್ ಮಾಡ್ತಾರ, ಸಿದ್ದರಾಮನನ್ನ ಕಲ್ಯಾಣಕ್ಕೆ ಕರ್ಕೊಂಡ್ಬಂದಿರ್ತಕ್ಕಂಥವ್ರು ಅಲ್ಲಮ ಪ್ರಭುದೇವರು. ಶರಣರ ಆಗ್ಯಾರ ಅಂತಂದ್ರೆ ಎಲ್ಲರ ಅಹಂಕಾರವನ್ನ ಕಳೆದೆ ಇಷ್ಟು ಮಟ್ಟಿಗೆ ನಾವು ಬಸವಣ್ಣ ಅಂತೀವಿ. ಆ ಬಸವಣ್ಣ ಬೆಳಿಬೇಕಾಗಿತ್ತಂದ್ರೂ ಕೂಡ ಬಸವಣ್ಣನಿಗೆ ಸ್ವಲ್ಪ ನೋಡಿದ ಅಹಂಕಾರ ಅನ್ನೋದೇನೈತಿಲ್ಲ, ಒಬ್ಬ ಮನುಷ್ಯನನ್ನ ತಡೆ ಹಿಡಿದು ನಾವು ಏನ ಜ್ಞಾನ ಸಾಧನೆ ಮಾಡಾಕ ನಮ್ಗೆ ಅಡ್ಡಿ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಅಹಂಕಾರ. ನಾನು ಅಂತಕ್ಕಂಥ ಅಹಂಕಾರ ಯಾರಲ್ಲಿ ಬರುತ್ತಾ ಅವ ಮುಂದೆ ಬೆಳೆಯಕ್ ಸಾಧ್ಯ ಇಲ್ಲ. ನಾವಾದ್ರೂ ಅಷ್ಟ, ಶರಣರಾದ್ರೂ ಅಷ್ಟ, ಮಹಾತ್ಮರಾದ್ರೂ ಅಷ್ಟ. ಆ ಅಹಂಕಾರ ಬರಬಾರ್ದು ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಸಬ್ ಕುಚ್ ಸಹನ್ ಕರ್ ಲೇತಾ ಹೇ ಭಕ್ತೋಂ ಕಾ ಅಹಂಕಾರ ನಹಿ. ಈ ಅಹಂಕಾರ ಭಕ್ತು ಅಂತಂದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಏನಪ್ಪ ಅಹಂಕಾರ? ನಾನು ಇದು ನನ್ನಿಂದನ ನಡೆಯಾಕತ್ತತಿ, ಇದು ನಾನಾ ಮಾಡಾಕತ್ತೀನಿ, ಇವರೆಲ್ಲ ನನ್ನಿಂದನ ಬದುಕಾಕತ್ತಾರ ಅನ್ನೋ ಅಹಂಕಾರ. ಇದು ಶಿವಾಜಿ ಮಹಾರಾಜಗೂ ಬಂದಿತ್ರಿ. ರಾಜ ಮಹಾರಾಜರನ್ನು ಬಿಟ್ಟಿಲಿ ಅಹಂಕಾರ. ಶಿವಾಜಿ ಮಹಾರಾಜ ಕೋಟೆ ಕಟ್ಟಿಸ್ತಿರ್ತಾನೆ, ದೊಡ್ಡ ಕೋಟೆ ಕಟ್ಟಿಸೋ ಸಂದರ್ಭದೊಳಗ ಶಿವಾಜಿ ಮಹಾರಾಜರ ಗುರು ಆಗಿರ್ತಕ್ಕಂಥ ರಾಮದಾಸರು ಹೊಂಟಿರ್ತಾರ. ಆಗ ಗುರುಗಳು ಹೊಂಟಿರ್ತಾರ ಅಂದಾಗ ಶಿವಾಜಿ ಮಹಾರಾಜ ಏನ್ ಮಾಡ್ತಾನ, ಆ ಗುರುಗಳನ್ನ ಓಡ್ ಹೋಗಿ ಕರ್ಕೊಂಡ್ಬರ್ತಾನ. ಕರ್ಕೊಂಬಂದು ಅರಮನೆಯೊಳಗೆ ಆತಿಥ್ಯವನ್ನ ಮಾಡಿ, ಗುರುಗಳ ನಾನು ಒಂದು ಕೋಟೆ ಕಟ್ಸಾಕತ್ತೇನ್ರಿ, ನೋಡ್ಕೊಂಬರೋನ್ ಬರ್ರಿ ಅಂದ. ಆತ ಶಿಷ್ಯ ಏನೋ ಮಾಡಾಕತ್ತಾನಪ್ಪ, ಒಳ್ಳೆ ಕಾರ್ಯ ಅಂತ ಗುರುಗಳು ಹೊಂಟು ಶಿವಾಜಿ ಮಹಾರಾಜ ಜೋಡಿ. ಹೋಗೋ ಮುಂದೆ ಶಿವಾಜಿ ಮಹಾರಾಜ ಅಂತಿರ್ತಾನ ಗುರುಗಳಿಗೆ, ಗುರುಗಳ ನೋಡ್ರಿ ಇದೇನು ಕೋಟೆ ಐತ್ಲ, ಇದು ನಾನಾ ಕಟ್ಸಾಕತ್ತೇನ್ರಿ. ಅಲ್ಲೇನು ಬಾವಿ ಐತಲ್ರ, ಅದನ್ನು ನಾನಾ ಕಟ್ಸೀನ್ರಿ. ಮತ್ತೆ ಇದನ್ನ ಕಟ್ಸಾಕ ಒಂದು 3000 ಜನ ಬಂದಾರ್ರಿ, ಅವ್ರ ಎಲ್ಲರಿಗಿ ಊಟ ನೀರು ವಸತಿ ಎಲ್ಲ ನಾನಾ ಕೊಟ್ಟಿನ್ರಿ ಅಂತ ಶಿವಾಜಿ ಮಹಾರಾಜ. ಯಾವಾಗ ಹಿಂಗಂದಲ್ಲ ಗುರುಗಳು ಎಲ್ಲವನ್ನು ಬಲ್ತಕ್ಕಂಥವ್ರು. ಆಗ ರಾಮದಾಸರಿಗೆ ಅನಿಸ್ತದಂತ, ಶಿವಾಜಿಗೆ ಸ್ವಲ್ಪ ಯಾಕೋ ನಾನು ಅಂತಕ್ಕಂಥ ಅಹಂಕಾರ ಬಂದೈತಿ, ಅದಿನ್ನು ಚಿಗುರೈತಿ, ಆ ಚಿಗುರನ್ನು ಈಗ ಚೂಟಬೇಕು ಅಂತ ಏನ್ ಮಾಡಿದ್ರು. ಆಗ ರಾಮದಾಸರಂತ, ನೋಡಿ ಶಿವಾಜಿ, ಮತ್ತ ಇಲ್ಲೊಂದು ದೊಡ್ಡ ಬಂಡಿ ಕಾಲಾಕತ್ತಲ್ಲಪ್ಪ, ಕಲ್ಲು ಬಂಡಿ, ಇದನ್ನ ಸ್ವಲ್ಪ ಒಡಿಸ್ತೀಯೇನೋ ಅಂದ್ರ ಅವ್ರು. ಮತ್ತೆ ಗುರುಗಳು ಹೇಳಿರಿ, ನೀವ್ ಹೇಳಿರಿ ಯಾಕ್ರಿ ಒಡಿಸ್ತೀನಿ ಅಂತ ಏನ್ ಮಾಡಿದ, ಒಂದು 4-5 ಮಂದಿನ ಕರೆಸಿದ. ಎಷ್ಟೋ ಮಂದಿ ಆಳುಗಳಿದ್ರು ಕರೆಸಿದ. ಇದನ್ನ ಬಂಡಿ ಹೊಡಿರಿ ಗುರುಗಳು ಹೇಳಾಕತ್ತಾರ ಅಂದ. ಅಣ್ಣ ಬಂಡಿ ಹೊಡಿತಾರ 4-5 ಮಂದಿ ಕೂಡಿ. ಯಾವಾಗ ಬಂಡಿ ಹೊಡೆದ್ರ ಆ ಕಲ್ಲು ಬಂಡಿ ಒಳಗೆ ನಡು ಏನಿತ್ತು ಅಂತಂದ್ರ ಒಂದು ಸಣ್ಣ ತೆಗ್ಗು, ಅದ್ರೊಳಗೆ ಒಂದಿಷ್ಟು ನೀರು, ಅದ್ರೊಳಗೆ ಒಂದು ಕಪ್ಪಿ. ಏನು ದೊಡ್ಡ ಬಂಡಿ ಹೊಡೆದ್ರ ಒಂದು ತೆಗ್ಗು ಐತಿ, ನೀರೈತಿ, ಕಪ್ಪಿ ಐತಿ. ಆಗ ರಾಮದಾಸರು ಶಿವಾಜಿಗಂತಾರಂತ, ಶಿವಾಜಿ ಮತ್ತ ಈ ಬಂಡಿಯೊಳಗಿರ್ತಕ್ಕಂಥ ಕಪ್ಪಿಗೂ ಕೂಡ ನೀನ ಆಹಾರ ಹಾಕಕತ್ತಿ ಏನೋ ಅಂದ್ರವ್ರು. ಏನು ಈ ಕಪ್ಪಿಗೂ ನೀನ ಆಹಾರ ಹಾಕಕತ್ತೀಯೋ ಅಂದಾಗ ಶಿವಾಜಿಗೆ ನಾನು ಅಹಂಕಾರ ಇತ್ತಲ್ಲ ಸರ್ರನಾಗಿ ಇಳಿದು ಹೋಗಿಬಿಡ್ತತಿ. ಯಾಕೆ ನಾವು ಯಾರು ಏನು ಕೊಡಾಕ ಬಂದಿಲ್ಲ, ಯಾರು ಏನು ತಗೊಂಡ್ ಬಂದಿಲ್ಲ. ನಾವು ಸುಮ್ಮ ನಾ ಮಾಡೀನಿ ಅಂತೀವಿ, ಆದ್ರೆ ನಾವು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಯಾರಿಗೆ ಏನು ಕೊಡವ್ರದೀವಿ ನಾವು? ಭಗವಂತ ಅವ ಮನಸ್ಸು ಮಾಡಿದ ಅಂತಂದ್ರೆ ಎಲ್ಲ, ಅವ ಇಲ್ಲ ಅಂದ್ರೆ ನಾವು ಏನೂ ಇಲ್ಲ. ಅವಂಗ ಏನ್ ಮಾಡ್ತೀವಿ, ಅವ ಕೊಟ್ಟಿದ್ದು ಉಣ್ಣಾಕತ್ತೀವಿ ನಾವೆಲ್ಲ ಅಷ್ಟ. ಅವ ಕೊಟ್ಟಿದ್ದನ್ನ ತಗೊಂಡು ಏನ್ ಮಾಡ್ತೀವಿ, ಇದನ್ನ ನಾನಾ ಮಾಡೀನಿ, ಇದನ್ನ ನಾನಾ ಕೊಟ್ಟಿನಿ, ನಾನಾ ಇಷ್ಟು ಕೊಡಾಕತ್ತೀನಿ, ನಾನು ಮಾಡಿದೆ, ನಾನು ನೀಡಿದೆ ಎಂಬ ಅಹಂಕಾರ ಮನುಷ್ಯನಿಗಿರಬಾರ್ದು. ಏನು ಕೊಡ್ತೀರಪ್ಪ, ಯಾರಿಗೆ ಕೊಡ್ತೀರಿ? ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಎಲ್ಲರಿಗೆ ನಮಗೆ ಅರಿವು ಐತಿ, ತಿಳುವಳಿಕೆ ಐತಿ, ಹೌದಿಲ್ಲ? ಒಂದಿಷ್ಟು ವಿಚಾರ ನಾವ್ ಏನು ಮಾಡಕ್ ಸಾಧ್ಯ ಐತಿ? ಸೂರ್ಯ ಹುಟ್ಟನ್ನಕದ್ರ ಹುಟ್ಟತಾನ, ನಾವು ಹುಟ್ಟಂದ್ರ ಇಲ್ಲ. ಸೂರ್ಯ ಕೊಟ್ಟಂಗ ಬೆಳಕು ಕೊಡಾಕಾಗತ್ತನ್ ನಮಗ? ಚಂದ್ರ ಕೊಟ್ಟಂಗ ಬೆಳದಿಂಗಳ ಕೊಡಾಕಾಗತ್ತನ್ ನಮಗ? ಕಲ್ಲು ಮಾಡಂದ್ರ ಮಾಡ್ತೀವೇನ್ ನಾವು? ಕಲ್ಲಿನೊಳಗೆ ಮೂರ್ತಿ ಮಾಡ್ತೀವಿ. ಆ ಕಲ್ಲ ಮಾಡಂದ್ರ ಸೃಷ್ಟಿ ಮಾಡಕ್ಕಾಗತ್ತನ್ ನಮಗ? ಗಾಳಿ ಸೃಷ್ಟಿ ಮಾಡಕ್ಕಾಗತ್ತನ್ ನಮಗ? ಬೆಟ್ಟಗಳನ್ನು ಸೃಷ್ಟಿ ಮಾಡಕ್ಕಾಗತ್ತನ್ ನಮಗ? ಒಂದು ನದಿಗಳನ್ನು ಸೃಷ್ಟಿ ಮಾಡಕ್ಕಾಗತ್ತನ್ ನಮಗ? ಏನು ಸೃಷ್ಟಿ ಮಾಡಕ್ಕಾಗತ್ತಪ್ಪ ನಿನಗ? ಆಗತ್ತನ್ ಏನಾರ? ಇವು ಯಾವ ನಾವು ಸೃಷ್ಟಿ ಮಾಡಕ್ಕಾಗಂಗಿಲ್ಲ. ಇವು ಎಲ್ಲ ಕೂಡ ಅವ ಕೊಟ್ಟಿದ್ದಿದ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಇವು ಎಲ್ಲವೂ ಕೂಡ ಅವ ಕೊಟ್ಟಿದ್ದು. ಅವ ಕೊಟ್ಟಿದ್ದನ್ನ ಏನ್ ಮಾಡಾಕತ್ತೀವಿ ನಾವು? ಉಣ್ಣಾಕತ್ತೀವಿ. ಅದ್ರೊಳಗೆ ಒಂದಿಷ್ಟು ಏನ್ ಮಾಡ್ತೀವಿ, ಅತ್ತೇನೋ ಅದನ್ನ ತಗೊಂಡು ನಾವ್ ಏನ್ ಮಾಡ್ತೀವಿ, ಅವಂಗ ಹೊಳ್ ಕೊಡಾಕ್ ಹೋಗ್ತೀವಿ. ಮತ್ತ ದೇವ್ರಿಗೆ ನಾವು ಇಷ್ಟು ಕೊಟ್ಟಿವಿ. ಅವ ಎಲ್ಲಾ ಉಂಡ್ರಪ್ಪ ಚಂದಾಗ ಇರ್ರಿ ಅಂತ ಏನ್ ಮಾಡಿದ, ನಮಗ್ ಹೆಂಗ ಚೆಲ್ತಾರಲ್ಲ ಹಂಗ ಚೆಲ್ಲಿ ಬಿಟ್ಟ ನಮ್ಮ ಭೂಲೋಕದೊಳಗೆಲ್ಲ. ಅದನ್ನ ಆಯ್ಕೊಂಡು ಉಣ್ಣಾಕತ್ತೀವಿ. ಭಿಕ್ಷುಕರು ನಾವೆಲ್ಲ ಇಲ್ಲಿ. ಅವ ಕೊಡಮದ ನಮ್ಮ ಮ್ಯಾಗ, ನಾವೇನ್ ಮಾಡ್ತೀವಿ, ನಾವ ಕೊಡ್ತೀವಿ. ಇದು ಮನುಷ್ಯಂದು ಈ ಗುಣ ಅಳಿಬೇಕು ಅಂತ ಹೇಳ್ತಾರ ಅವರು. ಎಷ್ಟು ಕೊಡಾಮದಿ, ನಿನ್ನಂತರ ಎಷ್ಟು ಐತಿ. ಎಂತೆಂತ ದೊಡ್ಡವ್ರು ಹಿಂದೆ ಕೊಟ್ಟು ಹೋಗಿರ್ತಕ್ಕಂಥವ್ರು ಎಷ್ಟೋ ಮಂದಿ ಆಗೋಗ್ಯಾರ. ಅವ್ರು ಯಾರು ಕೂಡ ನಾ ಕೊಟ್ಟಿನಿ ಅಂತ ಬಂದಿಲ್ಲ ಅವ್ರ ಬಾಯಾಗ.
ಸೂರ್ಯನ ಹೇಳಿದ್ನಿ, ಸೂರ್ಯ ಎಂದ್ರ ನಾನ ನಿಮಗೆ ಬಿಸಿಲು ಕೊಡಾಕತ್ತನಪ್ಪ, ನಾನ ಬೆಳಕು ಕೊಡ್ತೇನೆ ಅಂತ ಅಂದ್ರ ಮಾತಾಡ ನಮ್ಮ ಮುಂದೆ ಹೇಳ್ಯಾನೇನ್ರಿ ಯಾರಿಗ್ರ ನಿಮಗ ಹೇಳ್ಯಾನ? ಸೂರ್ಯ ಬಂದ್ ಹೇಳ್ಯಾನ ನಿಮಗ ನಾನ ಬಿಸಿಲು ನಾನ ಬೆಳಕು ಕೊಡಾಕತ್ತೇನಂತ? ಹೋಗಲಕ್ಕ ಅವ ಅಷ್ಟು ಬೆಳಕು ಕೊಡ್ತಾನ. ನಾವು ಈಗ ಕರೆಂಟ್ ಹಚ್ಚಿದೀವಿ ಅಂತಂದ್ರೆ ಬಿಲ್ ಕೊಡ್ತೀವಿ, ನಾವು ಕರೆಂಟ್ ಬಿಲ್ ಕೊಡ್ತೀವಿ. ಮತ್ತ ಇಡೀ ಜಗತ್ತನ್ನ ಬೆಳಗ್ತಾನಲ್ಲ, ಅವ ಏನಾರ ಬಿಲ್ ಕೇಳಿದ ಅಂದ್ರ ಕೊಡಾಕಾಗತ್ತನ? ಕೊಡೋ ತಾಕತ್ತರ ಐತನ್ ನಮಗ? ಐತೇನ್ರಿ? ಇಲ್ಲ. ನಮಗೆ ಯಾವುದು ಕೂಡ ನಾವು ಕೊಡಾಕ ಆಗಂಗಿಲ್ಲ. ಆದ್ರೂ ಸುಮ್ಮ ಕೊಟ್ಟಿವಿ ಅನ್ನೋದಷ್ಟೇ ನಮಗ. ಅದಕ್ಕ ಎಲ್ಲವೂ ಕೂಡ ಅವನದೈತಪ್ಪ. ಅವ ಕೊಟ್ಟಿದ್ರದಾಗ ಸ್ವಲ್ಪ ಕೊಡಾಕತ್ತಿ. ಅದು ಎದಕ್ ಕೊಡ್ತೀವಿ? ನೀವು ಎಷ್ಟು ಮಂದಿ ಅದೀವಿ, ಎಲ್ಲಾರ್ಗಿ ದೇವ್ರ ಹತ್ರ ಬರ್ತೀರಿ ನೀವೆಲ್ಲಾರು, ಹೌದಿಲ್ರಿ? ದೇವ್ರ ಹತ್ರ ಬಂದು ಯಾರ ಒಬ್ರರ ದೇವ್ರ ನೀ ಹೆಂಗದಿ ಅಂತ ಕೇಳಿರನ? ಕೇಳಿರಿ ಒಬ್ರರ? ದೇವ್ರ ನೀ ಹೆಂಗದಿಪ್ಪ, ನೀ ಆರಾಮದಿಯೇನೋ, ನಿನಗೇನು ಬೇಕಂತ ಕೇಳಿರಿ? ನಾವೇನು ನಮಗೆ ಏನು ಬೇಕು ಅನ್ನೋದಷ್ಟ ಕೇಳಾಕತ್ತೀವಿ ದೇವ್ರ ಹತ್ರ. ಅದು ಹೆಂಗ ಕೇಳ್ತೀವಿ? ಅವ 2 ಒಣಗಿದ್ದ ಹತ್ತಿ ಕಟ್ಟಿಗೆ ಅಂತ ಉದಿನ ಕಟ್ಟಿ ತಗೊಂಡ್ಬರ್ತೀವಿ. ಮತ್ತೇನ್ ತರ್ತೀವಿ ನಾವು? ತೊಯ್ಲಾರ ಅಂತ ಬತ್ತಿ ತಗೊಂಬಂದು ದೇವ್ರಿಗೆ ಹಾಕಿ ಆ ಉದಿನ ಕಡ್ಡಿ ಕರಗೂತನ ಕೇಳೋದು, ಅದನ್ನ ಕೊಡು, ಇದನ್ನ ಕೊಡು, ಅಷ್ಟು ಕೊಡು, ಇಷ್ಟು ಕೊಡು. ಮತ್ತೆ ಹೇಳೋದು, ನೀ ಇಷ್ಟು ಕೊಟ್ರ ನಾ ಇದ್ರೊಳಗೆ ನಿನಗೆ ಇಷ್ಟು ಕೊಡ್ತೀನಿ. ಕೊಡವ ಅವ ನಗು ಬರ್ತಿರ್ತದ ಒಮ್ಮೆ ಕೇಳವ್ರನ್ನ. ಏ ಭಗವಂತ, ಈ ಸಲ ನನ್ ಚಲೋ 50 ಚೀಲ ಜೋಳ ಮಾಡಿಬಿಡಪ್ಪ, ಅದ್ರೊಳಗೆ 1 ಚೀಲ ನಿನಗೆ ಕೊಡ್ತೀನಿ. ನಿಮ್ಮ ತಗೊಂಡ್ ಏನ್ ಮಾಡಾಮದ ನಾವು ಹೇಳ್ರಿ ನೋಡೋಣ. ಭಗವಂತ ಕೇಳೋದು, ನೀ ಏನ್ ಇದು ಕೊಡ್ತೀಯಲ್ಲ ಇದನ್ನ ಕೇಳಂಗಿಲ್ಲ. ನೀ 1 ರೂಪಾಯಿ ಕೊಡಲಕ್ಕ, ನೀ 10 ರೂಪಾಯಿ ಕೊಡಲಕ್ಕ, ಆ ರೂಪಾಯಿ ನೋಡಂಗಿಲ್ಲ ಭಗವಂತ. ಅದ್ರ ಹಿಂದಿರ್ತಕ್ಕಂಥ ಭಕ್ತಿ ನೋಡ್ತಾನ. ಇದನ್ನ ನೀ ಹೆಂಗ ಕೊಡಾಕತ್ತಿ, ಆ ಕೊಟ್ಟಿನ ಅನ್ನೋದು ನಿನ್ನಂತಲ್ಲಿ ಬರಬಾರ್ದಂತ, ಅಂದ್ರ ಅದು ಕೊಟ್ಟಂಗಂತ. ಅದಕ್ಕೆ ಹೇಳವನ್ನ ತೊಳೆದಾಮ, ಅಣ್ಣ ಬಸವಣ್ಣನ ಅಂಕು ಡೊಂಕುವನ್ನ ತಿದ್ದಿದ್ದ ಗುರುವೇ ನೀನು, ನಮೋ ನಮಃ ಅಂತಾಳ. ಬಸವಣ್ಣ ಇಷ್ಟು ಬೆಳಿಬೇಕಾಗಿತ್ತು, ಬಸವಣ್ಣನ ಇಷ್ಟು ನೆನೆಸ್ಬೇಕಾಗಿತ್ತು ಅಂತಂದ್ರ ಕಾರಣ ಬಸವಣ್ಣನ ಅಂಕು ಡೊಂಕ ತಿದ್ದಿರ್ತಕ್ಕಂಥವ್ರು 3 ಜನ ಅದಾರ್ರಿ ಕಲ್ಯಾಣದೊಳಗ. ಪ್ರತಿ ಹೆಜ್ಜೆಗೂ ಬಸವಣ್ಣ ನೀ ಹಿಂಗ ಮಾಡಾಕತ್ತೀಪ, ಇದು ತಪ್ಪು, ನೀ ಹಿಂಗ ಹಿಡಿ ಅಂತ ಹೇಳಿರ್ತಕ್ಕಂಥವ್ರು. ಒಂದು ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಿದೇವ, ಅಲ್ಲಮ ಪ್ರಭು. ಇವರು 3 ಮಂದಿ ಬಸವಣ್ಣನ ಅಂಕು ಡೊಂಕ ತಿದ್ದಿರ್ತಕ್ಕಂಥವ್ರು. ಅಲ್ಲಮ ಪ್ರಭು ದೇವರು ಪ್ರಪ್ರಥಮವಾಗಿ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ ಒಂದು ಪುರಾಣ ಏನು ಅಲ್ಲಮ ಪ್ರಭುದವ್ರು 1 ಸಾರಿ ಬಂದಾರ ಅಂತ ಹೇಳ್ತಾರ. ಆದ್ರೆ ಇನ್ನೊಂದು ಪುರಾಣ ಏನಾಗತ್ತ, ಅಲ್ಲಮ ಪ್ರಭು ದೇವರು 2 ಸಾರಿ ಕಲ್ಯಾಣಕ್ಕೆ ಬಂದಿರತಕ್ಕಂಥದನ್ನ ತೋರಿಸ್ತಾರ. ಮೊದಲನೇ ಸಾರಿ ಅಲ್ಲಮ ಪ್ರಭು ದೇವರು ಕಲ್ಯಾಣಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ ಬಸವನಗ ಅಲ್ಲಮ ಪ್ರಭು ದೇವ್ರು ನೋಡಿ ಬಹಳ ಖುಷಿ ಆಗತ್ತ. ಆ ಖುಷಿಯಾಗಿರ್ತಕ್ಕಂಥ ಸಂದರ್ಭ ಅಲ್ಲಮ ಪ್ರಭು ದೇವರು ಬಂದಾರ ಅಂತ ಏನ್ ಮಾಡಿದ, ನಾನಾ ತರನಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ತಯಾರು ಮಾಡಿರ್ತಾನ ಅನುಭವ ಮಂಟಪದೊಳಗ. ಆಗ ಅಲ್ಲಮ ಪ್ರಭು ದೇವರು ಬಂದ್ರು, ಸ್ವಾಗತ ಮಾಡ್ಕೋತಾನ. ಪ್ರಸಾದ ಮಾಡೋ ಸಂದರ್ಭದೊಳಗ ಪ್ರಸಾದ ನೀಡಾಗ ಬಸವಣ್ಣ ಅಂತಾನಂತ, ಗುರುದೇವ ನೀವು ಬರ್ತೀರಿ ಅಂತ ನಾನಾ ತರ ಆಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ಮಾಡ್ಸಿನ್ರಿ. ನಿಮಗ ಅಷ್ಟ ಮಾಡ್ಸಿಲ್ರಿ, ಕಲ್ಯಾಣದೊಳಗಿರ್ತಕ್ಕಂಥ ಮಹಾಮನೆಯೊಳಗಿರ್ತಕ್ಕಂಥ 1,96,000 ಜಂಗಮರಿಗೂ ಏನ್ ಮಾಡೀನಿ, ಮೃಷ್ಟಾನ್ನ ಭೋಜನ ಮಾಡಿಸಿನಿ ಅಂದ. ಯಾವಾಗ ಹಿಂಗ ಅಂದನೋ, ಯಾಕೆ ಬಸವಣ್ಣಗೆ ಬತ್ತಲ್ಲ ಇಲ್ಲಿ, ಏನೋ ಮೃಷ್ಟಾನ್ನ ಭೋಜನ ನಾನಾ ಮಾಡಿಸಿನ್ರಿ ಅಂದ ಬಸವಣ್ಣ. ಆಗ ಅಲ್ಲಮ ಪ್ರಭು ದೇವ್ರ ಅಂದ್ರೆ ನಗತಾರಂತವ್ರ ಅಲ್ಲೇ. ಬಸವಣ್ಣ ಸ್ವಲ್ಪ ತಪ್ಪು ದಾರಿ ಹಿಡಿಯಾಕತ್ತಾನಲ್ಲ, ಇವಂಗೂ ಕೂಡ ನಾ ಅನ್ನೋದು ಬರಾಕತ್ತಲ್ಲ, ಇದನ್ನ ಒಂದಿಷ್ಟು ಕಳಿಬೇಕು ಅಂದ್ರ ಅಲ್ಲಮ ಪ್ರಭು ದೇವರು. ಆಗ ಪ್ರಸಾದ ಮಾಡಾಗ ಆಯ್ತಪ್ಪ, ಮತ್ತ ಎಲ್ಲಾ ಜಂಗಮ ಪ್ರಸಾದ ಆಗೇತೇನು ಅಂದ್ರೆ, ಇಲ್ರಿ ನಿಮ್ಮದು ಪ್ರಸಾದ ಆತು ಅಂತಂದ್ರೆ ಅವ್ರಿಗೆ ಎಲ್ಲಾರಿಗೆ ಪ್ರಸಾದ ರೀ, ಎಲ್ಲಾರ ಪೂಜೆ ಗೀಜೆ ಮಾಡಿ ಎಲ್ಲಾರು ಸಿದ್ಧ ಅದಾರ, ನೀವು ಪ್ರಸಾದ ಮುಗೀತು ಅಂದ್ರೆ ಅವ್ರ ಪ್ರಸಾದ ಅಂದ್ರು. ಅಷ್ಟ ಮಂದಿ ಕಾಯಕತ್ತಾರ ಹೊರಗೆಲ್ಲರೂ. ಮತ್ತೆ ನನ್ನ ಪ್ರಸಾದ ಆದ್ಮ್ಯಾಗಲ್ಲ ಅವ್ರ ಪ್ರಸಾದ. ಹೌದ್ರಪ್ಪ, ಆಯ್ತು ಹಂಗಾದ ಪ್ರಸಾದ ಬಡಿಸು ಅಂದ್ರೆ ಅಲ್ಲಮ ಪ್ರಭು ದೇವ್ರು ಪ್ರಸಾದ ಬಡ್ಸಾಕತ್ರ. ಉಂಡ್ರು ಪ್ರಸಾದ ಉಂಡ್ರು. ಏನು ಮೃಷ್ಟಾನ್ನ ಭೋಜನ ಮಾಡಿಸಿನ ಅಂದ್ರಲ್ಲ, 1,96,000 ಮಂದಿಗೆ ಏನು ಮಾಡಿಸಿರ್ತಾನ ಜಂಗಮರಿಗೆ ಪ್ರಸಾದ ಅಲ್ಲಮ ಪ್ರಭು ದೇವರು ಪೂರ್ತಿ ಪ್ರಸಾದ ಒಬ್ಬರ ಉಂಡ್ಬಿಟ್ರ ಅವತ್ತು ಅಲ್ಲಮ ಪ್ರಭು ದೇವ್ರು. ತಗೊಂಬರ್ರಿ ಅಂತ ಏನ್ ಮಾಡಿದೆ, ಎಲ್ಲಾ ಉಂಡ ಅಲ್ಲಮ ಪ್ರಭು ದೇವ್ರು. ಎಲ್ಲಾ ಉಂಡ ಮ್ಯಾಗ ಬಸವಣ್ಣ ನಿಂತಿದ್ದಲ್ಲ, ಗೊತ್ತಾತ ಇವಂಗ ಬಸವಣ್ಣಗ ಗುರುದೇವ ಅಂತ ಏನ್ ಮಾಡಿದ, ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟ ಅಲ್ಲಮ ಪ್ರಭು ದೇವರಿಗೆ. ಯಪ್ಪ, ನಾನು ಇಷ್ಟು ಮಂದಿ ಜಂಗಮರಿಗೆಲ್ಲರಿಗೂ ಕೂಡ ಪ್ರಸಾದ ಮಾಡ್ಸಿನಪ್ಪ ಅಂತ ಅಂದಿದ್ದು ನಾನು ತಪ್ಪಾಗಿದ್ ಬಿಟ್ಟತಪ್ಪ, ನಾ ಮಾಡ್ಸವಲ್ಲ ನೀನಾ ಕೊಡವಂತಂದೆ, ನೀನಾ ದೊಡ್ಡವೋ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ ಬಸವಣ್ಣ ಅಲ್ಲಮ ಪ್ರಭು ದೇವರಿಗೆ. ನೀನಪ್ಪ ಇನ್ನು ಮುಂದೆ ನನಗ ಗುರು ಅಂದ. ಮತ್ತ ಶಿಷ್ಯಗ ತೊಂದರೆ ಬಂದತ್ತಂದ್ರೆ ಕಾಯ್ದವ್ರು ಯಾರು? ಗುರುನ ಕಾಯ್ಬೇಕಲ್ಲಪ್ಪ. ನಿನಗೆ ಶರಣಾಗಿಬಿಟ್ಟೆ ನಾ ಅಂದಿದ್ದ ತಪ್ಪಾಗಿಬಿಟ್ಟತಿ, ನೀನ ಕಾಯೋ ಅಂದಾಗ ಆಗ ಅಲ್ಲಮ ಪ್ರಭು ದೇವರು, ಬಸವಣ್ಣ ಇದು ನಿನ್ನ ಹತ್ರ ಬರಬಾರ್ದಪ್ಪ, ಮುಂದೆ ಜಗತ್ತಿಗೆ ಜ್ಯೋತಿ ಆಗವ ನೀನು,
ನೀನ ಹಿಂಗ ಸ್ವಲ್ಪ ಅಂಕು ಡೊಂಕು ಮಾಡಿದೆ ಅಂತಂದ್ರ ತಪ್ಪಾಗುತ್ತೋ ಅಂದ ಏನ್ ಮಾಡಿದ್ರು ಒಂದು ಅನ್ನದ ಅಗಳು ಇತ್ತು. ಯಾವಾಗ ಅಲ್ಲಂ ಪ್ರಭು ದೇವರು ಆ ಒಂದು ಅನ್ನದಗಳು ಸ್ವೀಕಾರ ಮಾಡಿದ್ರು, ಆ ಅನ್ನದಗಳು ಸ್ವೀಕಾರ ಮಾಡಿ ಡಡಕಿ ಹೊಡೆದ್ರ ಹೊರಗಿರ್ತಕ್ಕಂಥ 1,96,000 ಜಂಗಮರು ಕೂಡ ಹೊಟ್ಟಿ ತಾನಾಗೆ ತುಂಬಿ ಅವರು ಎಲ್ಲರೂ ಡಡಕಿ ಹೊಡೆದು ಬಿಟ್ರು.